ಗುರುಜಿ, ನಾವು ಅಕ್ಷಯ ತೃತೀಯ ಬಗ್ಗೆ ಮಾತನಾಡ್ತಾ ಇದ್ವಿ, ಸಂಪ್ರದಾಯದ ಬಗ್ಗೆ ಕೂಡ ನೀವು ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಯಾವ ಟೈಮ್ನಲ್ಲಿ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ನಾನು ನಿಮ್ಗೆ ಕೇಳಿದೆ. ಅದೇ ರೀತಿಯಾಗಿ ಚಿನ್ನವನ್ನ ಯಾವ ಟೈಮ್ನಲ್ಲಿ ಖರೀದಿ ಮಾಡಬೇಕು, ದೇವರ ಪೂಜೆಯನ್ನ ಕೂಡ ಯಾವ ಟೈಮ್ನಲ್ಲಿ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಕೇಳಿದ್ರಿ ಅಕ್ಷಯ ತೃತೀಯವನ್ನು ಯಾವ ಟೈಮಲ್ಲಿ ಮಾಡಬೇಕು ಏನಂತ ಕೇಳ್ತಿದ್ದೀರಿ. ಈಗ ನೀವು ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದೀರಿ ಅದೃಷ್ಟ ಅಂತ ಹೇಳ್ತಿದ್ರಿ. ದೃಷ್ಟ ಅಂದರೆ ಕಾಣುವುದು, ಅದೃಷ್ಟ ಅಂದರೆ ಕಾಣದೇ ಇರತಕ್ಕಂಥದ್ದು. ಎಲ್ಲರೂ ಕೂಡ ನಮ್ಮ ಜ್ಯೋತಿಷ ಕೇಳೋದು ನಮ್ಗೆ ಅದೃಷ್ಟ ಹೇಗಿದೆ ಅದೃಷ್ಟ ಹೇಗಿದೆ ಅಂತ. ಆ ಅದೃಷ್ಟ ಅಂತಕ್ಕಂಥದ್ದು ಎಲ್ಲಿಂದ ಬೇಕಾದರೂ ಬರ್ಬೋದು, ಯಾವ ಮುಖದಲ್ಲಾದರೂ ಕೂಡ ಬರ್ಬೋದು. ಆ ಅದೃಷ್ಟ ಅಂತಕ್ಕಂಥದ್ದು ಬರಬೇಕಾದ್ರೆ ಇಂತಹ ಶುಭ ದಿವಸ ದಿನ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥ ಆಚರಣೆಯಿಂದ ನಮ್ಮ ಅದೃಷ್ಟ ನಮ್ಮ ಕೈಗೂಡುತ್ತದೆ ಅನ್ನೋದು ಒಂದು ಮಾತು. ಹಾಗಿದ್ರೆ ಈ ಅಕ್ಷಯ ತೃತೀಯವನ್ನು ಹೇಗೆ ಮಾಡಬೇಕು ಅಂದರೆ ಎಲ್ಲಿ ಯಾವ ಟೈಮಲ್ಲಿ ಮಾಡಬೇಕು ಅಂತ ಕೇಳಿದ್ರಿ ನೀವು. ಪ್ರತಿ ಈ ವರ್ಷ ಇರತಕ್ಕಂಥ ತಿಥಿಗಳಲ್ಲಿ ಈ ವೈಶಾಖ ಮಾಸದ ತೃತೀಯ ತಿಥಿ ಅಂತಕ್ಕಂಥದ್ದು ಕ್ಯಾಲೆಂಡರ್ ಹಾಕಿರ್ತಾರೆ. 7ವರೆಗೆ ಮುಗಿಯುತ್ತೆ ಅಥವಾ 10ವರೆಗೆ ಮುಗಿಯುತ್ತೆ ಅಂತ ಆದರೂ ಹಾಕಿರ್ತಾರೆ. ಆದರೆ ಇದನ್ನು ಹಬ್ಬ ಅಂತ ನಾವು ಆಚರಣೆ ಮಾಡೋದಾದರೆ, ಇದು ಮುಹೂರ್ತ ಅನ್ನೋದಕ್ಕಿಂತ ಹಬ್ಬ ಅನ್ನೋದು ಆಚರಣೆ ಮಾಡಿದ್ರೆ, ಈ ಅಕ್ಷಯ ತೃತೀಯ ಸ್ಪೆಷಲ್ ಏನಪ್ಪ ಅಂದರೆ ಯಾವುದೇ ತಿಥಿ ವಾರ ನಕ್ಷತ್ರ ಯೋಗ ಕರಣವನ್ನು ನೋಡದೆ, ಯಾವ ಸಮಯವನ್ನು ನೋಡದೆ ಅಕ್ಷಯ ತೃತೀಯ ವೈಶಾಖ ಮಾಸದ ತೃತೀಯ ಸೂರ್ಯೋದಯಕ್ಕೆ ಬಂದ ಕೂಡಲೇ ಅವತ್ತು ಮಾಡ್ತಕ್ಕಂಥ ಇಡೀ ದಿನ ಮಾಡ್ತಕ್ಕಂಥ ಕೆಲಸಗಳು ಅಕ್ಷಯವಾಗ್ತದೆ, ಶುಭವಾಗುತ್ತೆ ಅಂತ. ನೀವೇನಾದರೂ ಕ್ಯಾಲೆಂಡರ್ ನೋಡಿ ಟೆನ್ಷನ್ ಆಗಬೇಡಿ. ಯಾಕಂದರೆ 10 ಗಂಟೆ ಮುಗಿದೋಯ್ತಲ್ಲ, 9 ಗಂಟೆ ಮುಗಿದೋಯ್ತಲ್ಲ ಅಂತ ಹೇಳಿ ಟೆನ್ಷನ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಡೀ ದಿನ ನೀವು ಅಕ್ಷಯ ತೃತೀಯ ದಿನ ಇಡೀ ದಿನ ನೀವು ಆಚರಣೆಯನ್ನು ಮಾಡ್ಕೋಬೋದು. ಆದರೆ ನಿಮಗೆಲ್ಲರೂ ಕೂಡ ಹೆಣ್ಮಕ್ಳು ಅಂದ್ಕೂಡ ಲಕ್ಷ್ಮೀ ಪೂಜೆ ಅಂದ್ಕೊಳ್ಳಿ ಅವ್ರಿಗೆ ಗೊತ್ತಿರುತ್ತೆ ಯಾವ ಕಾಲದಲ್ಲಿ ಮಾಡಬೇಕು ಅಂತ. ಕೆಲವರು ಲಕ್ಷ್ಮೀ ಪೂಜೆನ ಹೇಗೆ ಮಾಡ್ತಾರೆ ಅಂದರೆ ಸಂಜೆ ಸಮಯದಲ್ಲಿ ಮಾಡ್ತಾರೆ ಅಂತ ಕರೀತಾರೆ. ಸಂಜೆ ಸಮಯದಲ್ಲಿ ಆ ಪ್ರದೋಷ ಕಾಲ ಅಂತ ಕರಿತವೆ. ಆ ಸಂಜೆ ತೃತೀಯ ಅಂತಕ್ಕಂಥದ್ದು ತ್ರಯೋದಶ ಅಂತಕ್ಕಂಥದ್ದು ಲಕ್ಷ್ಮೀ ಪೂಜೆಗೆ ವಿಶೇಷವಾಗಿರುತ್ತೆ. ಆದರೆ ಈ ಅಕ್ಷಯ ತೃತೀಯ ಬಂದಾಗ ಸಂಜೆ, ಬೆಳಗ್ಗೆ ಅಥವಾ ಸಂಜೆ, ಆ ಸಂಜೆ ಸಮಯದಲ್ಲಿ ಮನೆಯಲ್ಲಿರ್ತಕ್ಕಂಥ ಮನೆ ದೇವರಿಗೆ ಪೂಜೆ ಮಾಡಿ ಒಂದು ಕಲಶವನ್ನು ಇಟ್ಟು ಆ ಕಲಶದಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ, ನೀವು ಮನೆ ದೇವರ ಪ್ರಾರ್ಥನೆ ಮಾಡ್ಕೋಬೇಕು, ಸ್ಪೆಷಲಾಗಿ ಲಕ್ಷ್ಮೀ ದೇವರ ಪ್ರಾರ್ಥನೆ ಮಾಡ್ಕೋಬೇಕು. ಅಮ್ಮನವರ ಪ್ರಾರ್ಥನೆ ಮಾಡುವುದರಿಂದ ಆ ಲಕ್ಷ್ಮೀ ಮನೆಗೆ ಶಾಶ್ವತವಾಗಿರ್ತಾಳೆ. ಆ ಕಾರ್ಯಕ್ರಮದ ಹೆಸರೇ ಅದೃಷ್ಟ ಅಂತೇಳಿ. ಅದೃಷ್ಟ ಅಂತಕ್ಕಂಥದ್ದು, ಅದೃಷ್ಟ ಅಂದರೆ ಕಾಣುವುದು, ಅದೃಷ್ಟ ಅಂದರೆ ಕಾಣದೇ ಇರತಕ್ಕಂಥ, ಎಲ್ಲಿಂದ ಬೇಕಾದ ಅದೃಷ್ಟ ಬರ್ಬೋದು. ನೀವು ಮಾಡಿ ನೋಡಿ. ಮುಂದಿನ ಲೈವಲ್ಲಿ ನಾನು ಕೂತಾಗ ನೀವೇ ನನ್ನ ಕರೆ ಮಾಡಿ ಹೇಳ್ತೀರಿ, ಹೌದು ನಮಗೆ ಅದೃಷ್ಟ ಬಂದಿದೆ, ನಾವು ಮಾಡ್ತಕ್ಕಂಥ ಪೂಜೆ ನಮ್ಮ ಕೈಗೂಡಿದೆ ಅಂತ ಹೇಳ್ತಾರೆ. ಎಸ್ ಗುರುಜಿ. ಇನ್ನು ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಏನಂತ ಅಂದ್ರೆ, ಅಕ್ಷಯ ತೃತೀಯ ದಿನ ಚಿನ್ನ ತಗೋದು ಕೂಡ ಮಹತ್ವವಾಗಿರುತ್ತೆ. ಚಿನ್ನವನ್ನ ತಗೋಬೇಕು ಅಂತಾನೆ ಹೇಳ್ತಾ ಇರ್ತಾರೆ. ಅದರಲ್ಲೂ ಕೂಡ ಈಗ ಮಧ್ಯಮ ವರ್ಗದವರು ಇದ್ದವರು ಚಿನ್ನ ಖರೀದಿ ಮಾಡೋದಕ್ಕಾಗೋದಿಲ್ಲ. ಚಿನ್ನ ಕೂಡ ಈಗ ಗಗನಕ್ಕ ರೇಟಿಗೆ ಕೂಡ ಜಾಸ್ತಿ ಆಗಿದೆ. ಚಿನ್ನದ ಬದಲು ಕೂಡ ಬೆಳ್ಳಿನೂ ಕೂಡ ಈ ಟೈಮಲ್ಲಿ ತಗೋಬಹುದಾ ಗುರುಜಿ? ಏನ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ನಾವು ಅಕ್ಷಯ ತೃತೀಯ ದಿನ ಏನನ್ನು ಖರೀದಿ ಮಾಡಬೇಕು ಅನ್ನೋದು ಎಷ್ಟು ಮುಖ್ಯವೋ ದಾನ ಮಾಡಬೇಕು ಅನ್ನೋದು ಅಷ್ಟು ಮುಖ್ಯ ಅಂತ ಹೇಳ್ತೀನಿ. ಧಾನ್ಯಗಳು ಕೂಡ ಲಕ್ಷ್ಮಿಯ ಸ್ವರೂಪ. ನಿಮ್ಮ ಮನೇಲಿ ತಗೋತಕ್ಕಂಥ ಧಾನ್ಯ ಏನು ರೇಷನ್ ತಗೋತೀವೋ, ನಾವು ಈ ದಿನ ತಗೋತಿರ್ತೀವಿ. ಅಕ್ಷಯ ತೃತೀಯ ದಿನ ತಗೊಳ್ತಕ್ಕಂಥ ದಾನ ಆಗಿರಬಹುದು, ಅವತ್ತಿನ ಧಾನ್ಯ ಆಗಿರ್ಬೋದು, ವಸ್ತ್ರ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಇವೆಲ್ಲ ಲಕ್ಷ್ಮೀ ಸ್ವರೂಪ. ಹಾಗಾಗಿ ನೀವು ಸ್ಪೆಷಲಾಗಿ ಜವೆಗೋಧಿ ಅಂತ ಕರಿತೀವಿ, ಆ ಜವೆಗೋಧಿ ತೊಗೋಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಅಕ್ಕಿ ತೊಗೊಂಡ್ರೂ ಚಿಂತೆ ಇಲ್ಲ. ಮನೆಯಲ್ಲಿ ಒಂದು ಅಕ್ಕಿಯನ್ನು ಪೂಜೆ ಮಾಡಿ ಲಕ್ಷ್ಮೀ ಮುಂದೆ ಇಟ್ಟು ಆ ಪಾತ್ರೆಯಲ್ಲಿ ಹಾಕಿದ್ರೆ, ಆ ಪಾತ್ರೆ ಈಗ ಪಾಂಡವರಿಗೆ ಬಂಗಾರ ಏನು ಕೊಡಲಿಲ್ವಲ್ಲ, ಒಂದು ಪಾತ್ರೆ ಕೊಟ್ಟರು ಯಾರು, ಕೃಷ್ಣ. ಹಾಗಾಗಿ ಅಕ್ಷಯ ಪಾತ್ರೆಯನ್ನು ಕೊಡ್ತಾರೆ, ಅದು ಅಕ್ಷಯವಾಗ್ತದೆ. ಕುಚೇಲನು ಅವಲಕ್ಕಿ ಕೊಟ್ಟ. ಅದರಿಂದ ಇಲ್ಲಿ ಏನು ತೊಗೋಬೇಕು ಅನ್ನೋದು ಮುಖ್ಯ ಇರೋದು ಅಲ್ಲ, ನೀವು ಏನಾದರೂ ತಗೊಂಡು ಕೊಡೋತಕ್ಕಂಥದ್ದು ಮುಖ್ಯ. ಕೊಡಬೇಕು, ದಾನವನ್ನು ಮಾಡಬೇಕು, ಆವಾಗಲೇ ಪೂರ್ಣ ಫಲ ಆಗೋದು. ಒಂದು ಹೊತ್ತಿಗೆ ಊಟ ಆಗೋಷ್ಟು ನೀವು ಧಾನ್ಯವನ್ನು ಯಾರಿಗಾದ್ರೂ ದಾನ ಮಾಡಿದ್ರು ಕೂಡ ಧಾನ್ಯವನ್ನು ದಾನ ಮಾಡುವುದರಿಂದ, ಫಲಹಾರಗಳನ್ನು ದಾನ ಮಾಡುವುದರ ಅಕ್ಷಯ ತೃತೀಯ ದಿನ ಪೂರ್ಣ ಆಗುತ್ತೆ ವಿನಃ ನಾನು ಹೋಗಿ 10 ಗ್ರಾಮು ಅಥವಾ 50 ಲಕ್ಷದ ಒಂದು ಚಿನ್ನ ಬಂಗಾರ ತರೋದೇ ದೊಡ್ಡದಲ್ಲ. ತರುವಾಗ ಅರ್ಧ ಲಕ್ಷ್ಮಿ ಬರ್ತಾಳೆ. ನೀವು ದಾನ ಮಾಡಿದಾಗ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿರ್ತಾಳೆ. ಓಕೆ ಗುರುಜಿ.